ಒಂದು ನಿಮಿಷಕ್ಕೆ ಒಂದು ಆಗುತ್ತಾ ಸರ್? ಇದು ಟೈಮ್ ಇರ್ತದೆ, ಟೈಮ್ ನಾವು ಸೆಟ್ ಮಾಡ್ಬೋದು. ಹಾಂ ಟೈಮಿಂಗ್ ಸೆಟ್ ಮಾಡ್ಬೋದು ರೀ. ಸೆಟ್ ಮಾಡಿ ಮಾಡ್ಬೋದು. ಈ ಥರ ಫ್ರೆಶಿಂಗ್ ಆಗುತ್ತೆ ಸರ್. ಆ ಥರ ಸೆಕೆಂಡ್ ಮೇಲೆ ಇರುತ್ತೆ. ಓ ರೆಡಿ ಆಯ್ತು ಸರ್ ಪ್ಲೇಟ್. ಅಷ್ಟೊತ್ತಿಗೆ ಬೇರೆ ಮತ್ತೆ ಇಡಬೇಕು. ಹಾಂ ಸರ್. ಅಷ್ಟು ಸ್ವಲ್ಪ ಟೈಮ್ ಸೆಟ್ ಆಗಿದ್ರೆ ಆ ಸೆಕೆಂಡಿಗೆ ಆಟೋಮೆಟಿಕ್ ಇರುತ್ತೆ. 10 ಸೆಕೆಂಡ್ ತಾನೇ ಹೇಳುತ್ತೆ ಸರ್. ನಾವು ಟೈಮ್ ಸೆಟ್ ಮಾಡ್ಕೊಂಡು ಇಟ್ಟರೆ ತಗೊಳ್ಳಿ. ಅಂದರೆ ಪೇಪರ್ ಅದೇ ಕಟ್ ಮಾಡಿಬಿಡುತ್ತೆ ಸರ್ ಸೈಡ್. ಸರ್ಕಲ್ ಇದ್ರೆ ಸರ್ಕಲ್ ಆಗ್ತದೆ. ಇದಿದ್ರೆ ಇದೆ. ಒಂದು ತಿಂಗಳಿಗೆ 20,000 ದುಡಿಬಹುದು. ಒಂದು ತಿಂಗಳಿಗೆ 20,000. ಒಂದು ತಿಂಗಳಿಗೆ 20,000 ದುಡಿಬಹುದು. ಈಗ ಬೆಳಬೆಳತ ಜಾಸ್ತಿ ಆದಂಗೆಲ್ಲ 50,000 ಗಟ್ಟಲೆ ದುಡಿಯುವಂತ ಜನ ಇದ್ದಾರೆ ಸರ್. ಇದನ್ನೆಲ್ಲ ನಾವು ದೂರ ಮಾರ್ಕೆಟ್ ಕೇಳ್ಬೋದು ಸರ್. ದೂರ ಮಾರ್ಕೆಟ್ ನಲ್ಲಿ ನಿಮ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅಂದ್ರೆ ಅವರೇ ಬಂದು ನಿಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಲೋ ಕ್ವಾಲಿಟಿಯಲ್ಲಿ ನೀವು ಕೊಟ್ರೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ದೊಡ್ಡ ದೊಡ್ಡ ಮಷಿನ್ಗಳು ಲೋ ಕ್ವಾಲಿಟಿಯಲ್ಲಿ ರೆಡಿ ಮಾಡ್ತವೆ. ಚೆನ್ನಾಗಿರೋಂಥ ಈಗ ಪ್ರೊಫೆಷನಲ್ ಆಗಿರ್ತಕ್ಕಂಥ ಒಂದು ಚೆನ್ನಾಗಿರೋಂಥ ಒಂದು ಫ್ಯಾಮಿಲಿ ಫಂಕ್ಷನ್ ಅರೇಂಜ್ ಮಾಡಿದ್ರೆ ಅಂದ್ರೆ ಪೇಪರ್ ಒಳ್ಳೆ ಫುಡ್ ಇರ್ತದೆ. ಪೇಪರ್ಗಳು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಒಂಥರ ಊಟ ಮಾಡಲ್ಲ, ಟಿಫಿನ್ ಮಾಡಲ್ಲ. ಚೆನ್ನಾಗಿರೋಂಥ ಪ್ಲೇಟ್, ಡಿಸೈನ್ ಪ್ಲೇಟ್ಗಳು, ಹೂವಿನ ಚಿತ್ರ ಇರ್ತಕ್ಕಂಥ ಪ್ಲೇಟ್ಗಳನ್ನ ನಾವು ಅವ್ರಿಗೆ ಕೊಟ್ಟು ಅಂದ್ರೆ ಅವರು ಖುಷಿ ಪಡ್ತಾರೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಒಂದು ಮನೆ ತೋರಿಸ್ತಾ ಇದ್ದೀನಲ್ಲ, ಅಂದರೆ ಏನು ವಿಶೇಷ ಅಂತ ಹೇಳ್ತೇನೆ. ಇವತ್ತು ಮನೇಲಿ ಇದ್ಕೊಂಡು ಸಾಕಷ್ಟು ಲಕ್ಷ ಕೋಟಿ ದುಡಿಮೆ ಮಾಡ್ಬೋದು ಅಂತ ಒಂದು ಮನೆ ಅಂತ ಹೇಳ್ಬೋದು. ಯಾವ ಥರ ಅಂತ ಹೇಳ್ತಾರೆ, ಇವತ್ತು ಒಂದು ಗೃಹ ಒಂದು ಉದ್ಯೋಗ ಮಾಡ್ಬೋದು. ರೊಟ್ಟಿ ಮಾಡೋದಾಗಿರ್ಬೋದು, ಹೀಗೆ ಊಟಕ್ಕೆ ಬರುವ ಪ್ಲೇಟ್ಗಳನ್ನು ಮಾಡ್ತಾರೆ ಇಲ್ಲಿ ಅವರು. ಈಗ ದೊಡ್ಡ ಫಂಕ್ಷನ್ ಇರ್ಬೋದು, ದೊಡ್ಡ ಏನೇ ಇದ್ರೂ ಏನಾಗುತ್ತೆ ಅಂದರೆ ನಾವು ಪೇಪರ್ ತಟ್ಟೆಗಳನ್ನು ಬಳಸ್ತೀವಿ. ಆ ಪೇಪರ್ ತಟ್ಟೆಯನ್ನು ಮಾಡುವ ಒಂದು ಮಿಷಿನನ್ನು ಇವರು ತಂದಾರ. ಈ ಮಿಷಿನಿಂದ ಯಾವ ಥರ ಅವ್ರಿಗೆ ಲಾಭ ಆಗುತ್ತೆ, ಫರ್ ಡೇ ಯಾವ ಥರ ಅವ್ರಿಗೆ ಒಂದಿಷ್ಟು ಹಣ ಗಳಿಸ್ಬೋದು, ಅಂದ್ರೆ ಮನೆಯಲ್ಲೇ ಇದ್ದು ಯಾವ ಥರ ಹಣ ಗಳಿಸ್ಬೋದು ಅನ್ನೋಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈ ಮಿಷನ್ ಫರ್ ಡೇ ಅವರು ಸುಮಾರು 500ರಿಂದ 1,000 ರೂಪಾಯಿ ದುಡಿತಾರೆ. ಅವ್ರು ಯಾವ ಥರ ದುಡಿತಾರ ಅಂತ ಅವ್ರನ್ನ ಕೇಳ್ಕೊಂತ ಹೋಗೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಬಸಂಗಟ್ಟಿ ಅಂತೇಳಿ, ಬಡ್ನಿ ಗ್ರಾಮದಿಂದ, ಲಕ್ಷ್ಮೀಶ್ವರ ತಾಲೂಕು, ಗದಗ ಡಿಸ್ಟಿಕ್. ಈ ಮಷಿನ್ ನೋಡ್ರಿ, ನಾವು ಬೇರೆ ವರ್ಕ್ಶಾಪ್ ಇದೆ ಆಲ್ರೆಡಿ ನಮ್ದು. ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅನ್ನು ರೆಡಿ ಮಾಡ್ತೀವಿ. ಅದ್ರ ಜೊತೆ ಹೆಣ್ಮಕ್ಳಿಗೆ ಇದೊಂದು ಅನುಕೂಲ, ಪ್ರೊಫೆಷ್ನಲ್ ಆಗಿ ಇರ್ತಕ್ಕಂಥ ಒಂದು ಕೆಲಸ. ಬೇರೆ ಎಲ್ಲಿ ಕೆಲಸಕ್ಕೆ ಅವ್ರನ್ನ ಬೇರೆ ವರ್ಕಿಗೆ ಏನು ಕಳಿಸೋದು ಅನ್ನೋ ಉದ್ದೇಶಕ್ಕೆ, ಮನೆಯಲ್ಲೇ ಒಂದು ವರ್ಕ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಇಲ್ಲೇ ಹುಬ್ಳಿಯಲ್ಲೇ ಸಿಗ್ತದೆ, ಪ್ರಿನ್ಸ್ ಎಂಟರ್ಪ್ರೈಸ್ ಅಂತೇಳಿ. ಅವ್ರ ಕಡೆಯಿಂದ ಈ ಮಷೀನನ್ನು ಪರ್ಚೇಸ್ ಮಾಡಿದ್ವಿ. ಇದ್ರ ಮಷಿನ್ ಕಾಸ್ಟ್ 2,50,000. ಇಬ್ಬರು ಇದರಲ್ಲಿ ಕೆಲಸ ಮಾಡ್ಬೋದು. ಇಬ್ಬರು ಸರ್? ಇಬ್ಬರು ಕೆಲಸ ಮಾಡ್ಬೋದು. ಇದೊಂದು ಪಂಪ್ ಇದೆ, ಇದೊಂದು ಪಂಪ್ ಇದೆ, ಎಲ್ಲ ಆಟೋಮೆಟಿಕ್ ಇದೆ. ಇದು ಈಗ ಮ್ಯಾನುವಲಿ ಏನಿಲ್ಲ, ಸುಮ್ಮನೆ ಪೇಪರ್ ಹಾಕೋದು ತೆಗೆದಷ್ಟೇ. ಸುಮ್ಮನೆ ಬಟನ್ ಸಿಸ್ಟಮ್ ಇದೆ, ಬಟನ್ ನೋಡ್ಕೊಂಡು ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ, ಯಾವುದೇ ರೀತಿ ಚೆನ್ನಾಗಿ ಕೆಲಸ ಮಾಡ್ಬೋದು. ಇದು ಯಾಕಂದ್ರೆ ಮಾರ್ಕೆಟಿಂಗ್ ಈ ಪೇಪರ್ ಪ್ಲೇಟ್ ಎಲ್ಲ ಸಾದಾ ಪ್ಲೇಟ್ಗಳಲ್ಲಿ ಇವೆಲ್ಲ ಪ್ಲೇಟ್ ರಾ ಮೆಟೀರಿಯಲ್ ಅಂತಾರೆ. ಇದಕ್ಕೆ ಇದು ಸರ್ಕಲ್ನು ಸಿಗ್ತದೆ, ಇದು ಸ್ಕ್ವೇರ್ನು ಸಿಗ್ತದೆ. ಇದು ಸ್ಕ್ವೇರ್ ಇದೆ. ನಿಮ್ಗೆ ಸರ್ಕಲ್ ಬೇಕಂದ್ರೆ ಸರ್ಕಲ್ ಸಿಗ್ತದೆ. ಸರ್ಕಲ್ ಈ ತರ ಸರ್ಕಲ್ ಇರ್ತದೆ, ಈ ಸರ್ಕಲ್ ಅನ್ನ ಯೂಸ್ ಮಾಡ್ಬೋದು. ಆನಂತರ ಈ ತರ ಇನ್ನೂ ಇದಕ್ಕಿಂತ ಚೆನ್ನಾಗಿರುವಂತ ಗ್ರಾಫಿಕ್ಸ್ ಡಿಸೈನ್ ಬೇರೆ ನಮ್ಮ ರಾಜ್ಯದಲ್ಲಿ ಸಿಗೋಲ್ಲಿದೆ. ಗ್ರಾಫಿಕ್ಸ್ ಡಿಸೈನ್ ಬೇರೆ ಕಡೆ ಮಹಾರಾಷ್ಟ್ರ ನಂತರ ಬೇರೆ ರಾಜ್ಯದಲ್ಲಿ ಗ್ರಾಫಿಕ್ಸ್ ಡಿಸೈನ್ ಸಿಗ್ತದೆ. ಇದ್ರದ್ದು ಮೇನ್ ಇಂಟೆನ್ಷನ್ ಏನಂತ ಅಂದ್ರೆ, ಚೆನ್ನಾಗಿರೋಂಥ ಕ್ವಾಲಿಟಿಗಳನ್ನು ಕೊಟ್ಟರೆ ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ. ನಮ್ದು ಇದನ್ನ ಮಾರ್ಕೆಟಿಂಗ್ ಹೊರಗಡೆ ಹೋಗಿ ಮಾಡೋಂಥ ಉದ್ದೇಶ ಇಲ್ಲ. ನಾವು ಇಲ್ಲೇ ಲೋಕಲ್ನಲ್ಲೇ ಸಪ್ಲೈ ಮಾಡೋದು. ಕಡಿಮೆ ರೇಟ್ನಲ್ಲಿ ಹೋಲ್ಸೇಲ್ ಪ್ರೈಸ್ನಲ್ಲಿ ನಾವು ಇದನ್ನ ಮಾರ್ಕೆಟಿಂಗ್ ಮಾಡ್ಬೇಕಂತಿದೆ. ಇದನ್ನು ತೊಗೊಂಬಂದು ಒಂದು 15 days ಆಯಿತು, ಆದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ರಾ ಮಟೀರಿಯಲ್ ಬುಕ್ ಮಾಡಿದ್ವಿ, ಬಂದ ನಂತರ ಇದನ್ನ ಮಷೀನ್ ಸ್ಟಾರ್ಟ್ ಮಾಡ್ತೀವಿ. ಈ ಸರ್ಗೆ ನಾವು ಇದನ್ನು ಸ್ವಲ್ಪ ಡೆಮೋ ಕೊಡ್ತೀವಿ, ಯಾವ ಥರ ಮಾಡ್ಬೋದು ಅಂತೇಳಿ. ಒಬ್ಬರು ಇದನ್ನ ಇವೆರಡನ್ನೂ ಒಬ್ಬರೇ ಆಪ್ರೇಟ್ ಮಾಡ್ಬೋದು. ಆನಂತರ ಒಬ್ಬೊಬ್ಬರೇ ಆಪ್ರೇಟ್ ಮಾಡಿದ್ರೆ ಒಂದು ದಿನಕ್ಕೆ 20,000 ಒಬ್ಬರು ಹೆಣ್ಮಕ್ಳು ದುಡಿಬೋದು. 20,000 ಒಂದು ದಿನಕ್ಕೆ ಸರ್? ಒಂದು ದಿನಕ್ಕೆ ಸಾರಿ ಇದೆ, ಒಂದು ತಿಂಗಳಿಗೆ 20,000 ದುಡಿಬೋದು. ಒಂದು ತಿಂಗಳಿಗೆ 20,000 ದುಡಿಬೋದು. ಈಗ ಬೆಳಬೆಳತ ಜಾಸ್ತಿ ಆದಂಗೆಲ್ಲ 50,000 ಗಟ್ಟಲೆ ದುಡಿಯುವಂತ ಜನ ಇದ್ದಾರೆ ಸರ್. ಇದನ್ನೆಲ್ಲ ನಾವು ದೂರ ಮಾರ್ಕೆಟ್ ಕೇಳ್ಬೋದು ಸರ್? ದೂರ ಮಾರ್ಕೆಟ್ ನಲ್ಲಿ ನಿಮ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅಂದ್ರೆ ಅವರೇ ಬಂದು ನಿಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಲೋ ಕ್ವಾಲಿಟಿಯಲ್ಲಿ ನೀವು ಕೊಟ್ರೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ದೊಡ್ಡ ಮಷಿನ್ಗಳು ಲೋ ಕ್ವಾಲಿಟಿಯಲ್ಲಿ ರೆಡಿ ಮಾಡ್ತವೆ. ಚೆನ್ನಾಗಿರೋಂಥ ಈಗ ಪ್ರೊಫೆಷನಲ್ ಆಗಿರ್ತಕ್ಕಂಥ ಒಂದು ಚೆನ್ನಾಗಿರೋಂಥ ಒಂದು ಫ್ಯಾಮಿಲಿ
ಫಂಕ್ಷನ್ ಅರೇಂಜ್ ಮಾಡಿದ್ರು ಅಂದ್ರೆ ಪೇಪರ್ ಒಳ್ಳೆ ಫುಡ್ ಇರ್ತದೆ. ಪೇಪರ್ಗಳು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಒಂಥರ ಊಟ ಮಾಡಲ್ಲ, ಊಟ ಟಿಫಿನ್ ಮಾಡಲ್ಲ. ಚೆನ್ನಾಗಿರೋಂಥ ಪ್ಲೇಟ್, ಡಿಸೈನ್ ಪ್ಲೇಟ್ಗಳು, ಹೂವಿನ ಚಿತ್ರ ಇರ್ತಕ್ಕಂಥ ಪ್ಲೇಟ್ಗಳನ್ನ ನಾವು ಅವ್ರಿಗೆ ಕೊಟ್ಟು ಅಂದ್ರೆ ಅವರು ಖುಷಿ ಪಡ್ತಾರೆ. ಚೆನ್ನಾಗಿರೋಂಥ ಪ್ಲೇಟ್ ನಲ್ಲಿ ಒಳ್ಳೆ ಆಹಾರ ತಿನ್ಲಿಕ್ಕೆ ಅವ್ರು ಖುಷಿ ಆಗುತ್ತೆ ಸರ್. ಏನ್ ಅನ್ಸಾಗಿಲ್ಲ. ಈಗ ನೋಡ್ರಿ ಇದು ರಾ ಮಟೀರಿಯಲ್ ಸರಿಯಾಗಿಲ್ಲ, ಇದ್ರೊಳಗಡೆ ಎಂತ ಫುಡ್ ಹಾಕಿದ್ರು ಒಂಥರ ತಿನ್ಲಿಕ್ಕೆ ಒಂಥರ ಸೈ ಅನ್ಸುತ್ತೆ. ಇದ್ರೊಳಗಡೆ ಗ್ರಾಫಿಕ್ ಡಿಸೈನ್ ಇರ್ತಕ್ಕಂಥ ಪ್ಲೇಟ್ಗಳು ಸಿಗ್ತವೆ, ಕಾಸ್ಟ್ ಜಾಸ್ತಿ ಆಗ್ತದ, ಪರವಾಗಿಲ್ಲ ಅವ್ರಿಗೆ ಅದನ್ನ ತಗೋತಾರ. ಈಗೆಂದ್ರೆ ಎಲ್ಲರೂ ಎಲ್ಲ ಫಂಕ್ಷನ್ ನಲ್ಲಿ ತಾಟ್ ತೊಳಿಲಿಕ್ಕೆ ಪ್ರಾಬ್ಲಮ್ ಇದೆ. ತಾಟ್ ತೊಳಿಬೇಕಂದ್ರೆ ಒಬ್ಬ ವ್ಯಕ್ತಿಗೆ 4 ರಿಂದ 5 ಸಾವಿರ ಕೊಡ್ಬೇಕು. ಯಾವಾಗಲೂ ಇದನ್ನ ಯೂಸ್ ಮಾಡಿ ಹೋಗಿಂತ ಪ್ಲೇಟ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಇದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ನಿಮ್ಗೆ ಇದೇನು ಹೀಟ್ ಮಾಡ್ಬೇಕಾಗುತ್ತಾ ಸರ್? ಹೀಟಿಂಗ್ ಇದೆ, ಆಲ್ರೆಡಿ ಹೀಟ್ ಆಗಿದಾವೆ 2 ಪ್ಯಾನಲ್ಗಳು. ಇವೆರಡು ಏನಿದೆ ಡೈಗಳು ಹೀಟ್ ಆಗಿದಾವ್ರಿ. ಈಗೇನೈತ್ರಿ ಆಟೋಮೆಟಿಕ್ ವರ್ಕ್ ಮಾಡಿದ್ರೆ ಈಗ ಹೇಳೋದು ಇದು ಮಾಡ್ತಾ ಇದ್ದಾರೆ. ಯಾವ ಥರ ಸರ್? ಅದು ನಾನು ತೋರಿಸ್ತೀನಿ ನೋಡ್ರಿ. ಸರ್ ಅದು ಒಂದು ನಿಮಿಷಕ್ಕೆ ಒಂದು ಆಗುತ್ತಾ ಸರ್? ಟೈಮ್ ಇರ್ತದೆ, ಟೈಮ್ ನಾವು ಸೆಟ್ ಮಾಡ್ಬೋದು. ಟೈಮಿಂಗ್ ಸೆಟ್ ಮಾಡ್ಬೋದು. ಸೆಟ್ ಮಾಡಿ ಮಾಡ್ಬೋದು. ಈ ಥರ ಫ್ರೆಶಿಂಗ್ ಆಗುತ್ತೆ ಸರ್. ಆ ಥರ ಸೆಕೆಂಡ್ ಮೇಲೆ ಹೇಳುತ್ತೆ. ಓ ರೆಡಿ ಆಯ್ತು ಸರ್ ಪ್ಲೇಟ್. ಅಷ್ಟೊಂದು ಬೇರೆ ಮಾಡ್ಕೊಂಡು ಇಡಬೇಕು ನಾವು. ಹಾಂ ಸರ್. ಅಷ್ಟು ಸ್ವಲ್ಪ ಟೈಮ್ ಸೆಟ್ ಆಗಿದ್ರೆ ಆ ಸೆಕೆಂಡಿಗೆ ಆಟೋಮೆಟಿಕ್ ಹೇಳುತ್ತೆ. 10 ಸೆಕೆಂಡ್ ತಾನೇ ಹೇಳುತ್ತೆ ಸರ್. ನಾವು ಟೈಮ್ ಸೆಟ್ ಮಾಡ್ಕೊಂಡು ಇಟ್ಟರೆ ತಗೋಬೇಕು. ಅಂದರೆ ಪೇಪರ್ ಅದೇ ಕಟ್ ಮಾಡಿಬಿಡುತ್ತೆ ಸರ್ ಸೈಡ್. ಸರ್ಕಲ್ ಇದ್ರೆ ಸರ್ಕಲ್ ಆಗ್ತದೆ, ಇದಿದ್ರೆ ಇದೆ. ಸರ್ ಸಣ್ಣ ಸಣ್ಣ ಪ್ಲೇಟ್ ಅಂದ್ರೆ ಸರ್ ಅಂದ್ರೆ ಬೇರೆ ಮಿಷಿನ್ಗೆ ಹಾಕ್ಬೇಕಾಗುತ್ತಾ ನಾವು? ಸಣ್ಣ ಪ್ಲೇಟ್ ಈ ಪ್ಲೇಟ್ನಲ್ಲಿ ಯೂಸ್ ಮಾಡೋದು. ಇದು ಸಣ್ಣ ಪ್ಲೇಟ್ ಸರ್, ಊಟಕ್ಕೆ ಟಿಫಿನ್ ಏರಿಯಾ ಸರ್. ಇದು ಇದ್ರೊಳಗಡೆ ಪೇಪರ್ ಎಲ್ಲ ಸಣ್ಣ, ಅದಕ್ಕೆ ಇದು ಒಂದೇ ಇರ್ತದೆ. ಇದು ಕಟಿಂಗ್ ಇರೋದಿಲ್ಲ, ಇದ್ರ ಸರ್ಕಲ್ ಸಿಗ್ತದ್ರಿ. ಈ ಪ್ಲೇಟ್ ಏನಿರ್ತದಲ್ಲ ದೊಡ್ಡ ಪ್ಲೇಟ್ ಆಗಿದ್ದೀನಿ, ಇದು ಸರ್ಕಲ್ ಸಿಗ್ತದ್ರಿ. ಅಷ್ಟೇ ಸರ್ಕಲ್ ಪ್ಲೇಟ್ ಹಾಕ್ತದೆ. ಇದು ದೊಡ್ಡ ಪ್ಲೇಟ್ ನಲ್ಲಿ ಇಟ್ಟರೆ ಈ ತರ ನೋಡ್ರಿ ಸ್ನೇಹಿತರೆ, ಸಣ್ಣ ಒಂದು ಮನೆಯಲ್ಲಿ ಅಂದ್ರೆ ಒಂದು 6 ಅಡಿ ಒಂದಿಷ್ಟು ಒಂದು 2-3 ಅಡಿ ನೋಡ್ರಿ ಸರ್ ಜಾಗ, ಅಷ್ಟರಲ್ಲೇ ನಾವು ಏನೇನೋ ನಾವು ಇದನ್ನು ಬಳಸ್ಕೊಳ್ತಾ ಇರಲ್ಲ. ಆದರೆ ಇಲ್ಲಿ ಏನೋ ಒಂದು ಸಣ್ಣ ಮಿಷನ್ ಅಂತ ಹೇಳ್ಬೋದು. ಇದು ಇವತ್ತು ಪ್ರತಿನಿತ್ಯ ನಾವು ಏನು ಟಿಫಿನ್ ಮಾಡ್ತೀವಿ, ಊಟ ಮಾಡ್ತೀವಿ, ಏನು ಬೇಕಾದರೆ ಇವತ್ತು ನಾವು ಈ ಥರ ತಟ್ಟೆಗಳನ್ನು ಬಳಸ್ತೀವಿ. ಈ ತಟ್ಟೆಗಳನ್ನು ನಾವು ಯಾವ ಥರ ರೆಡಿ ಮಾಡ್ಬೋದು, ಈ ಮನೆಯಲ್ಲೇ ನಾವು ಮಾರ್ಕೆಟ್ ಯಾವ ಥರ ಮಾಡ್ಬೋದು ಅಂತ ನಾವು ಸಾಕಷ್ಟು ಏನು ಸಂಘ ಸಂಸ್ಥೆಗಳ ಜೊತೆಗೆ ಅಥವಾ ಯಾವುದೇ ಇದರಲ್ಲಿ ನಾವು ಏನು ಮಾಡ್ತಿರ್ತೀವಿ, ಲೋನ್ ತೊಗೊಂಡು ಈ ಥರ ಮಾಡ್ಬೋದು. ಯಾಕೆ ಸರ್ ಈ ಥರ ಲೋನ್ ಸಿಗ್ತಾವೆ ಸರ್? ಎಲ್ಲ ಕಡೆ ಲೋನ್ ಸಿಗ್ತಾವ್ರಿ. ಯಾಕಂದ್ರೆ ಲೋನ್ಗೆ ಗೌರ್ಮೆಂಟ್ ನಲ್ಲಿ ಇಂತ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬಹಳ ಅನುಕೂಲ ಮಾಡ್ಕೊಂಡಿದ್ದಾರೆ. ಲೋನ್ಗಳೆಲ್ಲ ಸಿಗ್ತಾವ್ರಿ ಸರ್. ಒಂದು ತಾಸಿಗೆ ಎಷ್ಟಾಗ್ಬೋದು ಪೇಪರ್ಸ್? ಒಂದು ತಾಸಿಗೆ ಪ್ರೊಡಕ್ಷನ್ ಇದ್ರೊಳಗಡೆ ನೋಡ್ರಿ ಸಿಂಗಲ್ ಪ್ಲೇಟ್ ಅನ್ನ ಯೂಸ್ ಮಾಡ್ಬೋದು. ಇದ್ರೊಳಗಡೆ ಇದೆ ಸಿಂಗಲ್ ಹಾಕೋದ್ರಿ. ಇದ್ರೊಳಗಡೆ 6 ಹಾಕ್ಬೇಕು. 6 ಇದ್ರೊಳಗಡೆ 6, ಇದ್ರೊಳಗಡೆ 6. ಒಮ್ಮೆಲೆ ಸರ್ ಒಮ್ಮೆಲೆ 6 ಹಾಕಿ, ದೊಡ್ಡದಕ್ಕೆ ಸಿಂಗಲ್ ಹಾಕಿ ಹೋಗಿ ಸಿಂಗಲ್ ಹಾಕೋದು. ಇದ್ರೊಳಗಡೆ 6, ಇದ್ರೊಳಗಡೆ 12 ಪೀಸ್ ಒಂದೇ ಟೈಮ್ ಹಾಕ್ತಾರೆ ಒಮ್ಮೆಲೆ ಸರ್. ಒಮ್ಮೆಲೆ ಒಂದು ಡಜನ್ ಗಟ್ಟಲೆ ಬರ್ತದೆ ಸರ್. ಡಜನ್ ನೋಡ್ರಿ ಒಂದ್ಸಲ ಹಾಕಿದ್ರೆ ನೀವು ಸಣ್ಣದಂದ್ರೆ ಟಿಫಿನ್ ಮಾಡೋ ಪ್ಲೇಟ್ಗಳಲ್ಲಿ ಒಮ್ಮೆಲೆ 12 ನಾವು ತಗೋಬಹುದು. ಇದರಲ್ಲಿ ಸಿಂಗಲ್ ಆಗಿ ತಗೋಬಹುದು. ನೋಡ್ರಿ ಸರ್ ಇಟ್ಕೊಂಡು ಊಟ ಮಾಡ್ಲಿಕ್ಕೆ ದಪ್ಪ ಇರ್ತದಲ್ರಿ, ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಬರ್ತದ್ರಿ. ಇದು ತಿಳು ಬರ್ತದ್ರಿ. ಇದು ಕುತ್ಕೊಂಡು ಊಟ ಮಾಡಿ ಈ ತರ ಕುದ್ಕೊಂಡು ಊಟ ಮಾಡೋಕ್ಕೂ ಬೇರೆ, ನಿಂತ್ಕೊಂಡು ಊಟ ಮಾಡೋಕ್ಕೂ ಅಂದ್ರೆ ಅದ್ರ ರೇಟ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಕುದ್ಕೊಂಡು ಊಟ ಕೆಳಗೆ ಫೋಲ್ಡನ್ ಆಗುತ್ತೆ. ಈ ತರ ದಪ್ಪ ಅಂದ್ರೆ ನಾವು ಯಾವ ತರ ಬೇಕಾದ್ರೆ ಮತ್ತೆ ಇನ್ನೂ ಲುಕ್ ಆಗಿರ್ಬೇಕಂದ್ರೆ ಡಿಸೈನ್ ಆಗಿರ್ಬೇಕು, ಇನ್ನಿಷ್ಟು ಏನಾರ ಆ ಥರ ಹೂವು ಈ ಥರ ಏನಾರು ಇರಬೇಕು ಅಂತಂತಂದ್ರೆ, ಯಾಕಂದ್ರೆ ಊಟ ಮಾಡೋದಂದ್ರೆ ನಾವು ಚೆನ್ನಾಗಿತ್ತಂದ್ರೆ ನಾವು ಊಟ ಮಾಡ್ತಿರ್ತೀವಲ್ಲ, ಇಲ್ಲಾಂದ್ರೆ ಇದು ಮಾಡಲ್ಲ. ಹಿಂಗೆ ಈ ಥರ ಇದ್ದಾಗೂ ನಾವು ಒಳ್ಳೊಳ್ಳೆ ಇವ್ನು ಮಾಡ್ಬೋದು. ಇದೇನಪ್ಪ ಅಂತ ನಾನು ಹೇಳ್ತಾ ಇರೋದಂದ್ರೆ, ಸಣ್ಣದೊಂದು ನಮ್ಮ ಮನೆಯಲ್ಲೇ ಒಬ್ಬ ಹೆಣ್ಮಕ್ಳಾಗಿರ್ಬೋದು, ಮನೇಲಿ ನಾವಾಗಿರ್ಬೋದು, ಒಂದು ಸಣ್ಣ ದುಡಿಮೆ ಮಾಡ್ಬೋದು ಅಂದರೆ
ಈ ತರ ಒಂದು ಮಾಡ್ಬೋದ್ರಿ. ಯಾವುದೇ ಬಿಸ್ನೆಸ್ ದೂರ ದೂರ ಹೋಗಿ ಮಾರ್ಕೆಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಸುತ್ತಮುತ್ತ ಏನಾದ್ರು ಫಂಕ್ಷನ್ಗಳು ನಡೀತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡಿ ಅವ್ರಿಗೆ ಈ ತರ ಪೇಪರ್ ಪ್ಲೇಟ್ಗಳು ನೀವು ಹೋಲ್ಸೇಲ್ ನಲ್ಲಿ ಕೊಡ್ತಿರಲ್ಲ ಅದೇ ಪ್ರೈಸ್ ನಾವು ಕೊಡ್ತೀವಿ ಅಂದ್ರೆ ಆಟೋಮೆಟಿಕ್ ಅವ್ರು ತಗೋತಾರೆ. ಹೋಲ್ಸೇಲ್ ನಲ್ಲಿ ಬಂಡಲ್ ಗಟ್ಟಲೆ ತಗೊಂಡ್ರೆ ಜಾಸ್ತಿ ತಗೊಂಡ್ರೆ ಅಷ್ಟೇ ಹೋಲ್ಸೇಲ್ ಕೊಡ್ತಾರೆ ಅಂಗಡಿಗಳಿಗೆ ರೇಟ್ಗಿಂತ ಕಡಿಮೆ ಕೊಟ್ಟರು ಇದು ಹಂಗೆ ವರ್ಕೌಟ್ ಆಗ್ತದೆ. ಈಗ ಮನೇಲಿ ತಮ್ಗೆ ಫ್ರೀ ಇದ್ದ ಟೈಮ್ನಲ್ಲಿ ಇದನ್ನ ಮಾಡ್ಕೊಂಡಿರ್ತಾರಲ್ಲ ಯಾಕಂದ್ರೆ ಇದನ್ನ ಇಲ್ಲಿ ಪ್ರೊಫೆಷನಲ್ ಬೇರೆ ಬೇರೆ ಕೆಲಸ ಇದ್ರೆ ಮಾಡ್ಕೋಬಹುದು. ಅದ್ರ ಜೊತೆ ಫ್ರೀ ಇದ್ದ ಟೈಮ್ನಲ್ಲಿ ಒಂದು 2 ತಾಸು 3 ತಾಸು ವರ್ಕ್ ಮಾಡಿದ್ರೆ ಬೇಕಾಗ್ತದೆ. ಮಾರ್ಕೆಟಿಂಗ್ ಹೊರಗೆ ಹೋಗಿ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನೀವು ಪಬ್ಲಿಸಿಟಿ ಯೂಟ್ಯೂಬ್ ಚಾನಲ್ ಮುಖಾಂತರ ಏನಂದ್ರೆ ನೀವು ಹೆಂಗೆ ಯಾಕಂದ್ರೆ ಡೈಲಿಯಲ್ಲಿ ಇದ್ಕೊಂಡು ಇವತ್ತು ಮಾರ್ಕೆಟಿಂಗ್ ಆಲ್ ಓವರ್ ಇಂಡಿಯಾನೇ ಮಾಡ್ತಾರೆ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ನಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತಾರೆ. ನಾವು ಡೈಲಿಯಿಂದನೇ ಕೆಲವೊಂದು ಐಟಮ್ಗಳನ್ನು ತರಿಸ್ತೀವಿ. ಅವ್ರು ಎಲ್ಲೆಲ್ಲೂ ಎಲ್ಲ ಮೀಡಿಯಾದಲ್ಲಿ ಮುಖಾಂತರ ಅವರು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ. ಆದ್ರೆ ಬಿಸ್ನೆಸ್ನ ಆ ಥರ ಇಟ್ಕೋಬೇಕಂದ್ರೆ ನೀಟಾಗಿ ಅವ್ರು ಏನು ಮಾತಾಡಿರ್ತಾರೆ ಆ ಪ್ರಕಾರ ಅವ್ರಿಗೆ ಮಾಲನ್ನು ಸಪ್ಲೈ ಮಾಡಿದ್ರೆ ವಿಶ್ವಾಸ ಉಳಿತದೆ, ಬಿಸ್ನೆಸ್ ಆಗ್ತದೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಸರ್ ಹೇಳಿದಂಗೆ ನಾವು ಏನು ಕಸ್ಟಮರ್ ಕೇಳ್ತಾರೆ ಆ ಟೈಪ್ ಡಿಸೈನ್ ಕೊಡೋದಾಗಲಿ ಅವ್ರಿಗೆ ವಿಶ್ವಾಸ ಉಳಿಯೋ ರೀತಿ ನಾವು ಮಾಡ್ಕೊಂಡು ಅಂದ್ರೆ ನಮಗೆ ವಿಶ್ವಾಸ ಇದ್ದ ನಮ್ಮದು ವ್ಯಾಪಾರ ನಮ್ಮದು ಬರೀ ಇಲ್ಲೇ ಅಲ್ಲ ಊರಲ್ಲ ಸಿಟಿಗೆ ಹಬ್ಬುತ್ತೆ. ಜೊತೆಗೆ ನಾವು ಈ ಎಲ್ಲೆಲ್ಲಿ ಫಂಕ್ಷನ್ ಇರುತ್ತೆ ಅಲ್ಲೆಲ್ಲ ನಾವು ಅಟೆಂಡ್ ಆಗಿ ಈ ಥರ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಒಂದಿಷ್ಟು ಸೋಷಿಯಲ್ ಮೀಡಿಯಾದಾಗ ಆಗಿರ್ಬೋದು. ಕಾರ್ಡ್ಗಳಿಗೆಲ್ಲ ಮಾಡಿಸ್ಕೊಂಡು ನಮ್ಮ ಪ್ಲೇಟ್ಗಳು ಇದೆ ಎಷ್ಟೋ ಜನಕ್ಕೆ ಗೊತ್ತಾನೆ ಇರಲ್ಲ ಸರ್. ಈಗ ನೋಡ್ರಿ ನಮ್ಮೂರಲ್ಲೇ ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ನಾವು ಈಗ ಸ್ಟಾರ್ಟ್ ಆಯ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ಹೋಗ್ತೀವಿ. ಅನಂತರ ಫಂಕ್ಷನ್ ನಲ್ಲಿ ಈಗ ನಾವು ಪ್ಲೇಟ್ಗಳನ್ನ ಈ ತರ ಪ್ಲೇಟ್ಗಳನ್ನ ಎಲ್ಲ ಮಾಡಿ ತುಂಬಾ ಫಿಲ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಅವ್ರು ಎಷ್ಟು ಬೇಕು ಅಷ್ಟು ತಗೊಂಡು ಹೋಗ್ತಾರೆ. ಒಂದು ಸೀಸನ್ ವೈಸ್ ಆಗ್ಲಿ ಡೈಲಿ ಆಗ್ಲಿ ಯೂಸ್ ಆಗ್ತದೆ. ಸರ್ ಸಬ್ಸಿಡಿ ಏನು ಸಿಗುತ್ತೆ? ಸಬ್ಸಿಡಿ ಇದಕ್ಕೆ ಲೋನ್ ಮುಖಾಂತರ ಮಾಡ್ಕೊಂಡ್ರೆ ಸಬ್ಸಿಡಿ ಇವರೆಲ್ಲ ಕೊಡ್ತಾರೆ. ಸಬ್ಸಿಡಿ ಸಿಗ್ತದೆ. ಸಬ್ಸಿಡಿ ಇವ್ರು ಕೊಡೋದಿಲ್ಲ, ಲೋನ್ ಮುಖಾಂತರ ಇವರೆಲ್ಲ ಪ್ರೈಸ್ ಅನ್ನ ಕೊಡ್ತಾರೆ. ಪ್ರಿನ್ಸ್ ಚೆನ್ನಾಗಿದೆ ರೀ ಇವ್ರದ್ದು ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿದೆ. ಎಲ್ಲಾ ತರ ಮಷಿನ್ಗಳನ್ನ ಮಾಡ್ತಾರೆ ಇವ್ರು ಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅವ್ರದ್ದು. ಸರ್ ಇದು ಮಿಷನ್ ಇಂದ ಅದೇ ಪವರ್ ಪ್ಯಾಕ್ ಅಂತ ಮಷಿನ್ ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಇದೆ. ಹೈಡ್ರಾಲಿಕ್ ಸರ್ ಹೈಡ್ರಾಲಿಕ್ ಎಲ್ಲ ಬಟನ್ ಸಿಸ್ಟಮ್ ಇದೆ ಆಟೋಮೆಟಿಕ್. ಒಂದೊಂದು ಕೆಲವೊಂದು ಏನಿದಾವ್ರಿ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಇದಾವ್ರಿ, ಕೈಲಿ ಹಾಕೋದು ಏನಿಲ್ರಿ ಯಾವುದೇ ರೀತಿ ತ್ರಾಸ ಆಗೋದಿಲ್ಲ. ಸುಮ್ಮನೆ ಬಟನ್ ನೋಡೋದು ಅಷ್ಟೇ. ಬಟನ್ ನೋಡೋದು ಅಷ್ಟೇ ಸರ್. ಸುಮ್ಮನೆ ಏನಿಲ್ರಿ ಈಗ ಮಾಡಿದ್ನಲ್ಲ ಈ ಸಿಂಪಲ್ ಅಂದ್ರೆ ಏನು ಅಂತ ಏನು ಆದ್ರೆ ಇಲ್ಲೆಲ್ಲ ಬಳ್ಳಿಗಳಿಗೆ ಒಳಗಡೆ ಅಂದ್ರೆ ಟೈಮಿಂಗ್ ಇರುತ್ತೆ ಸರ್. ಅಷ್ಟು ಟೈಮ್ನಲ್ಲಿ ಫ್ರೀ ಆಗಿ ಅಕಸ್ಮಾತ್ ಅದು ಪೇಪರ್ ತಗೊಳ್ಳಿಲ್ಲ ಅಂದ್ರೆ ಒಂದ್ಸರಿ ಬಂದು ಎದ್ದು ಹೋಗಿರ್ತೈತ್ರಿ. ಅಷ್ಟೊತ್ತಿಗೆ ರೆಡಿ ಆಗ್ತದೆ. ಅದು ರೆಡಿ ಆದ್ಕೊಂಡು ತಗೋ. ಏನ್ ಸರ್ ಹೀಟ್ ಇರಲ್ಲ ಇದನ್ನ ಹೀಟ್ ಆಗ್ತದ್ರಿ. ಪೇಪರ್ಸ್ ಎಲ್ಲ ಪೇಪರ್ ಎಷ್ಟು ಬೇಕಷ್ಟು ಪೇಪರ್ ನಾವು ಟೈಮಿಂಗ್ ಜಾಸ್ತಿ ಇಟ್ಕೋಬೋದ್ರೆ ಸೆಕೆಂಡ್ ಸೆಟ್ಟಿಂಗ್ ಎಷ್ಟು ಬೇಕಷ್ಟು ಇಟ್ಕೋಬೋದು. ಒಂದು ಪೇಪರ್ಗೆ ಎಷ್ಟು ಪ್ರೆಸ್ಸಿಂಗ್ ಎಷ್ಟು ಹೀಟಿಂಗ್ ಬೇಕಂತ ಮೆಜರ್ಮೆಂಟ್ ಇರ್ತದೆ. ಅಷ್ಟು ಇಟ್ಟರೆ ಕರೆಕ್ಟಾಗಿ ಪ್ರೆಸ್ ಆಗ್ತದೆ. ನೋಡ್ರಿ ಅದೇನು ಸಮಸ್ಯೆ ಇಲ್ಲ. ನೀವು ಯಾವ ಥರ ಬೇಕು ಆ ಥರ ಅನುಕೂಲ ಮಾಡ್ಕೋಬೋದು. ಒಂದು ಒಳ್ಳೆ ಒಂದು ಮನೆ ಉದ್ಯೋಗ ಅಂತ ಹೇಳ್ಬೋದು. ಯಾಕ್ರೆ ಸರ್ ಇದು ಮನೆಯಲ್ಲೇ ಮಾಡ್ಕೋಬೋದು ಸರ್. ಯಾಕಂದ್ರೆ ಇಂಥದಕ್ಕೆ ಯಾಕಂದ್ರೆ ಈಗ ನೀವು ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸೀಸನ್ ವೈಸ್ ಅಷ್ಟೇ ಕೆಲಸಕ್ಕೆ ಹೋಗ್ಬೇಕು. 200-300 ರೂಪಾಯಿ ದುಡಿತಾರೆ. ಇದ್ರೊಳಗೆ ಕುತ್ಕೊಂಡು ದಿನ 500-500 ರೂಪಾಯಿ ದುಡಿತೀವಿ. ದಿನ 500-600 ರೂಪಾಯಿ ದುಡಿಯೋದು. ತಿಂಗಳಿಗೆ ಕನಿಷ್ಠ ಒಂದು 15,000-20,000 ಸಾವಿರ. ಯಾಕಂದ್ರೆ ನಾವು ಪೇಪರ್ಸ್ ಎಲ್ಲ ತಂದಿರ್ತೀವಿ ಸರ್. ಖರ್ಚು ಗಿರ್ಚು ಎಲ್ಲ ತೊಗೊಂಡು ಮತ್ತೆ ನಮ್ಮ ಕರೆಂಟ್ ಇರುತ್ತೆ ಅದೆಲ್ಲ ನೋಡ್ಕೊಂಡು ರಾ ಮಟೀರಿಯಲ್ ಬೇಕಾದ್ರೆ ನಿಮ್ಗೆ ಇಲ್ಲಿ ಫಸ್ಟ್ ನಿಮ್ಗೆ ರಾ ಮಟೀರಿಯಲ್ ಬೇರೆ ಕಡೆ ಸಮಸ್ಯೆ ಆಯ್ತಂದ್ರೆ ಇಲ್ಲಿ ಲೋಕಲ್ನಲ್ಲೇ ತೊಗೊಂಡು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಆನಂತರ ನೀವು ಕಾಂಟ್ಯಾಕ್ಟ್ ಆನ್ಲೈನ್ ಮಾರ್ಕೆಟ್ ಅಂತ ತಿಳ್ಕೊಂಡು ಬೇರೆ ರಾಜ್ಯದಿಂದ ತರಿಸ್ಬೋದು. ಸರ್ ಈಗ ನಿಮ್ಮ ಸುತ್ತಮುತ್ತ ಸರ್ ಈಗ ನೀವು ಇಲ್ಲಿ ಕೊಡ್ತೀರಿ ಸರ್? ಸುತ್ತಮುತ್ತಲೇ ಇಲ್ಲೇ ನಾವು ಲೋಕಲ್ ಬೇಕಾದ್ರೆ ಬೇರೆ ಬೇರೆ ವರ್ಕ್ ಇದೆ ನಮ್ಮ ಜೊತೆ ಅಟ್ಯಾಚ್ಮೆಂಟ್ಸ್ ಎಲ್ಲ. ಇಲ್ಲಿ ಏನು ಫಂಕ್ಷನ್ ಇದೆ ಆ ಫಂಕ್ಷನ್ ಕೊಡ್ಬೇಕಂತ ವಿಚಾರ ಐತೆ ಸರ್. ನೋಡ್ರಿ ಯಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ. ಸುತ್ತಮುತ್ತ ಅಂದ್ರೆ ನಮ್ಮದು ಬಡ್ನಿಯ ಸುತ್ತಮುತ್ತ ಇರುವಂಥ ಊರುಗಳ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತ ಸಿರಟ್ಟಿ ಭಾಗದವ್ರಿಗೆ ಇಲ್ಲಿ ಅನುಕೂಲ ಆಗುತ್ತೆ. ಅವ್ರ ಹತ್ರ ಬಂದ್ರೆ ಅದು ಹೋಲ್ಸೇಲ್ ರೇಟ್ನಲ್ಲಿ ಅವ್ರಿಗೆ ರೆಡಿ ಮಾಡಿಕೊಡ್ತಾರೆ. ಮತ್ತು ಕೊಡೋ ವ್ಯವಸ್ಥೆನೇ ಮಾಡ್ತೀರಿ ಸರ್ ಅನುಕೂಲ ಆದ್ರೆ. ನೀವು ಒಯ್ಬೋದು. ಭಾಳ ಬೇಕಂದ್ರೆ ಕೊಡೋ ವ್ಯವಸ್ಥೆನೇ ಮಾಡ್ತಾರೆ. ನೀವು ಬಂದು ತೊಗೋಬೋದು. ಈ ಥರ ಒಂದು ಮನೆ ಉದ್ಯೋಗ ಒಂದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಬರೀ ಗೃಹಿಣಿ ಮನೆ ಹೆಣ್ಮಕ್ಳು ಮಾಡೋದಲ್ಲ, ಗಂಡ್ಮಕ್ಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ಒಂದು ಒಳ್ಳೆಯ ಸಣ್ಣ ಇಂಡಸ್ಟ್ರಿ ಅಂತ ಹೇಳ್ಬೋದು. ಯಾಕೆ ಸರ್ ಮಾಡ್ಕೋಬೋದು ಸಣ್ಣ ಉದ್ಯೋಗ. ಈ ಥರ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಹಳ್ಳಿಗಳು ಇಂಪ್ರೂವ್ ಆಗ್ತವೆ. ಮನಿ ಫೈನಾನ್ಸಲ್ಲಿ ಪ್ರಾಬ್ಲಮ್ಗಳು ಹೋಗ್ತವೆ. ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ತಾರೆ ಹೆಣ್ಮಕ್ಳು. ಆ ಥರ ಅನುಕೂಲ ಅಂತ ಈ ಮಿಷನನ್ನು ಸಜೆಸ್ಟ್ ಮಾಡಿ. ಇದರೊಳಗಡೆ ಒಂದೇ ಪಿಸ್ಟನ್ ಇರ್ತಕ್ಕಂಥದ್ದು ಸಿಗ್ತದೆ. ಕಡಿಮೆ ರೇಟ್ನಲ್ಲಿ ಸಿಗ್ತದೆ. ಕಡಿಮೆ ರೇಟ್ ಅಂದ್ರೆ ಎಷ್ಟು ಇರುವ? ಕಡಿಮೆ ರೇಟ್ ಅಂದ್ರೆ ಒಂದೇ ಮಿಷನ್ ಸರ್. ಒಂದೇ ಮಿಷನ್ ಸಿಗ್ತದೆ, ಒಂದೇ ರಾಡ್ ಇರ್ತದೆ. ಅದು ನಿಮಗೆ
1 ಲಕ್ಷ 1 ಲಕ್ಷದ ಒಳಗಡೆ ಹೆಚ್ಚು ಕಮ್ಮಿ ಸಿಗ್ತದೆ. ಒಂದೇ ಇರ್ತೈತ್ರಿ. ಒಬ್ರೇ ಇದು 3 ಬರ್ತಾವ ಸರ್ ಇದ್ರಾಗ. ಇದು 2 ಪಂಪ್ಗಳು ಬರ್ತಾವಲ್ರಿ, ಹಾಂ ಇಬ್ರು ಕುತ್ಕೊಂಡು ಮಾಡೋದು. ಸರ್ ಅವರ ಬಂದು ಫಿಟ್ ಮಾಡಿಕೊಟ್ಟಕ್ಕಾರ? ಅವರೇ ಬಂದು ಫಿಟ್ ಮಾಡ್ಕೊಡ್ತಾರೆ. ಅಲ್ಲೆಲ್ಲ ಫಿಟ್ಟಿಂಗ್ ಆಗೇ ಬರ್ತಿರ್ತದೆ. ಏನಿದೆ ಅದೇನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರಿಗೆಲ್ಲ ಗೈಡ್ ಮಾಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರ್ವಿಸ್ ಚೆನ್ನಾಗಿದೆ. ಇಲ್ಲೇ ಹುಬ್ಳಿ ಐತಿದೆ, ಮಾಡ್ಕೋಬೋದ್ರಿ ಅಂತ. ನೋಡ್ರಿ ಏನಾದ್ರು ಸಮಸ್ಯೆನೇ ಇಲ್ಲ. ಬೇಕಾದ್ರೆ ನಿಮಗೆ ಸಿಂಗಲ್ ಆಗಿ ನೀವು ಇದನ್ನ ತಗೋಬಹುದು, ಸಿಂಗಲ್ ಡಬಲ್ ಆಗಿ. ಅವ್ರಿಗೆ ಇರಲಿ ಅಂತಂತೇಳಿ ಎಟ್ ಅ ಟೈಮ್ಗೆ ಒಂದು 12 ಪೀಸ್ಗಳಂತ ಆಗುವಂಥ ಒಂದು ಟಿಫಿನ್ ಇವು ಪ್ಲೇಟ್ಗಳು, ಅದು ಊಟ ಮಾಡ್ಲಿಕ್ಕೆ ಬಳಸಲಿಕ್ಕೆ ಮಾಡಿದಂಥ ಒಂದು ಪ್ಲೇಟ್. ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.